ನಮಸ್ತೆ, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ, ಇದು ಸೋರೆಕಾಯಿ ಬಾಟಲ್ ಗಾರ್ಡ್ ರೌಂಡಾಗಿ ಬರ್ತದೆ ನೋಡಿ, ಮಂಗಳೂರಲ್ಲಿ ಸಿಗುವಂಥದ್ದು. ಅದನ್ನು ಇವತ್ತು ನಾನು ಫ್ರೈ ಮಾಡಿದ್ದೇನೆ ನೋಡಿ. ಸೋರೆಕಾಯಿ ಅನ್ಸ ಫ್ರೈ ಮಾಡಲಿಕ್ಕೆ ಆಗ್ತದಾ ಅಂತ ನೀವು ನೆನೆಸ್ಬೋದು. ಖಂಡಿತ ಆಗ್ತದೆ, ತುಂಬ ರುಚಿ ಕೂಡ ಆಗ್ತದೆ ಇದು. ಸರಿ, ಹಾಗಾದರೆ ಈಗ ನೋಡುವ ಹೇಗೆ ಮಾಡೋದೆಂದು. ನೋಡಿ, ಸೋರೆಕಾಯಿದು ಸಿಪ್ಪೆ ಎಲ್ಲ ನಾನು ತೆಗೆದಿದ್ದೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮಗೆ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಇಷ್ಟು ದಪ್ಪಗೆ ನಾನು ಕಟ್ ಮಾಡಿದ್ದೇನೆ ಇದನ್ನು. ನೋಡಿ, ಒಂದು ಪೀಸನ್ನೆಲ್ಲ ಕಟ್ ಮಾಡಿ ನಾನು ಇಟ್ಟಿದ್ದೇನೆ. ಇದನ್ನು ಸಿಪ್ಪೆ ತೆಗೆದ ಕೂಡಲೇ ಚೆನ್ನಾಗಿ ತೊಳೆದು ಒಂದು ಸಲ ಇಟ್ಟಿದ್ದೇನೆ. ಇವಾಗ ನೋಡಿ, ಒಂದು ಸಣ್ಣ ಚಮಚ ಕೊತ್ತಂಬರಿ ಪುಡಿ, ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪುಡಿ, ಮತ್ತು ಒಂದು ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್, 1 ಟೀ ಸ್ಪೂನ್ ಸಣ್ಣ ಚಮಚವೇ ಕಸೂರಿ ಮೇಥಿ, ಕೆಂಪು ಮೆಣಸನ್ನು ನಾನು ಬ್ಯಾಡಿಗೆ ಮೆಣಸು ಬಿಸಿ ನೀರಲ್ಲಿ ನೆನೆಸಿ ಅದನ್ನು ಮಿಕ್ಸಿಯಲ್ಲಿ ಇದರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಅದನ್ನೊಂದು ದೊಡ್ಡ ಚಮಚ ಹಾಕ್ತಿದ್ದೇನೆ, 1 ಟೇಬಲ್ ಸ್ಪೂನು. ಅದೇ ರೀತಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಒಂದು 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿಕ್ಕಿದೆ. 2 ಟೀ ಸ್ಪೂನ್ನಷ್ಟು ಮೊಸರು ಹಾಕಿದ್ದೇನೆ ನಾನು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪೆಲ್ಲ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೋರೆಕಾಯಿಯನ್ನು ನಾವು ಬೇಯಿಸಲಿಕ್ಕೆಲ್ಲ ಏನಿಲ್ಲ, ಕಟ್ ಮಾಡಿ ಇಟ್ಟದಷ್ಟೇ ನಾನು. ನೋಡಿ, ಸ್ವಲ್ಪ ನೀರು ಹಾಕಿದ್ದೇನೆ, ಮತ್ತೊಂದು 1 ಚಮಚದಷ್ಟು ಎಣ್ಣೆ ಹಾಕಿ ಇದನ್ನೀಗ ನಾನು ನೋಡಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟೆ. ಇನ್ನೊಂದು ಫ್ರೈ ಮಾಡಲಿಕ್ಕೆ ಒಂದು ಬಾಕಿ ಅಷ್ಟೇ. ಸ್ವಲ್ಪ ಎಣ್ಣೆ ಸಾಕು, 2 ಚಮಚದಷ್ಟು. ಸೋರೆಕಾಯಿ ತುಂಡಿಗೆ ಇದನ್ನೆಲ್ಲ ಈ ರೀತಿ ಹಚ್ಚಿ ಇನ್ನು ಕಾವಲಿ ಒಮ್ಮೆ ಚೆನ್ನಾಗಿ ಬಿಸಿಯಾಗಲಿ, ನಂತರ ಸ್ವಲ್ಪ ಲೋ ಟು ಮೀಡಿಯಮ್ ಹೀಟಲ್ಲಿ ಇಡುವ. ಇದನ್ನು ಇಟ್ಟು ಬೇಯಲಿಕ್ಕೆ ಹಾಕುವ ಒಂದೊಂದನ್ನೇ. ಇದು ಫ್ರೈ ಆಗಲಿಕ್ಕೆ ತುಂಬ ಹೊತ್ತೇನು ತೆಗೆದುಕೊಳ್ಳೋದಿಲ್ಲ, ಬೇಗನೆ ಆಗ್ತದೆ. ಅಷ್ಟೇ ಅಲ್ಲ, ನಮಗೆ ಅದನ್ನು ಫ್ರೈ ಆಗಿ ಎಲ್ಲ ಆಗಿ ನಾವು ಟೇಸ್ಟ್ ನೋಡ್ತೇವೆ ನೋಡಿ, ಆವಾಗಂತೂ ಅದು ಸೋರೆಕಾಯಿ ಅಂತ ಗೊತ್ತೇ ಆಗೋದಿಲ್ಲ. ಏನು ಬಟಾಟೆಯಲ್ಲಿ ಮಾಡಿದ್ದೇವೇನೋ ಅಂತ ಅನ್ನಿಸ್ತದೆ. ಅಷ್ಟೊಂದು ಡಿಫ್ರೆಂಟಾಗಿ ರುಚಿಯಾಗಿರ್ತದೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಕೂಡ ತುಂಬ ಇಷ್ಟ ಆಗ್ಬೋದು. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಒಂದೊಂದನ್ನೇ ನಾನಿಲ್ಲಿ ತಿರುಗಿಸಿ ಹಾಕ್ತಾ ಇದ್ದೇನೆ. ಕೆಂಪು ಮೆಣಸಿನ ಪೇಸ್ಟ್ ಹಾಕಿದ್ರಿಂದ ಕಲರ್ ಚೆನ್ನಾಗಿ ಬಂದಿದೆ ನೋಡಿ. ಯಾವುದೇ ನಾವು ಆರ್ಟಿಫಿಷಿಯಲ್ ಕಲರ್ ಹಾಕಲಿಲ್ಲ ಇದಕ್ಕೆ. ಇದೇ ರೀತಿ ಎಲ್ಲವನ್ನು ತಿರುಗಿಸಿ ಹಾಕಿ ಬೇಯಿಸಿದ್ರಾಯಿತು. ನೋಡಿ, ರೆಡಿ ಆಯಿತು ಬಾಟಲ್ ಗಾರ್ಡ್ ಫ್ರೈ, ಸೋರೆಕಾಯಿ ಫ್ರೈ. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ನಾಳೆ ಮತ್ತೊಮ್ಮೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.